ಒಂದು ಬೇಲೂರು ಅಥವಾ ಒಂದು ಹಳೆಬೀಡನ್ನ ನೋಡಿದ್ರೇ ನಮಗೆ ತಲೆ ಕೆಟ್ಟೋಗುತ್ತೆ. ಇದೇನಪ್ಪ ಇಂಥ ಅದ್ಭುತವಾಗಿ ಕಟ್ಟಿದ್ದಾರೆ ಅಂತ. ನಿಮಗೆ ಗೊತ್ತಿದೆಯಾ, ಕನ್ನಡಿಗರು ಬೇಲೂರು ಹಳೆಬೀಡನ್ನು ಮೀರಿಸಿದಂಥ ಒಂದು ಗುಡಿಯನ್ನು ಆಗಿನ ಕಾಲದಲ್ಲೇ ಕಳ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ನೈಜ ಉದಾಹರಣೆನೇ ಇಲ್ಲಿ ನಿಮಗೆ ಕಾಣಿಸ್ತಾರೋ ಈ ಒಂದು ಜಗತ್ತಿ. ಇದನ್ನು ಹೊಯ್ಸಳರ ಕಾಲದಲ್ಲಿ ನಗರೇಶ್ವರ ಗುಡಿ ಅಂತ ಕರಿತಾ ಇದ್ರು. ಈ ಗುಡಿ ಇರೋದು ಹೊಯ್ಸಳರು ವಾಸವಿದ್ದಂತಹ ಒಂದು ರಾಜ ಪ್ರಾಂಗಣ ಅಂತ ಏನಿದೆಯೋ ಆ ಸ್ಥಳದಲ್ಲಿ, ಮತ್ತು ಹೊಯ್ಸಳರು ರಾಜರುಗಳು ನಿಜವಾಗ್ಲೂ ಪೂಜೆ ಮಾಡ್ತಿದ್ದು ಗುಡಿನೇ ಇದು. ಸೊ ಈ ಗುಡಿನ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಾಧಿಕಾರಿಯಾದಂತಹ ಮಲ್ಲಿಕಾಪುರ್ ಇರ್ಬೋದು, ನಂತರ ಮೊಹಮ್ಮದ್ ಬಿನ್ ತುಗ್ಲಕ್ ಸಂದರ್ಭದಲ್ಲಿ ಏನು ಹೊಯ್ಸಳರ ಮೇಲೆ ದಾಳಿ ಆಗುತ್ತೋ ಆ ಟೈಮಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿದ ಗುಡಿ ಯಾವುದು ಅಂದರೆ ಅದು ಇನ್ಯಾವುದೂ ಅಲ್ಲ, ಇದೇ ಗುಡಿ. ಈ ಗುಡಿ ಏನಾದರೂ ಅಕಸ್ಮಾತ್ ಇವತ್ತಿದ್ದಿದ್ರೆ ಒಂದು ಬೇಲೂರು ಮತ್ತು ಒಂದು ಹಳೆಬೀಡು ಎರಡನ್ನ ಸೇರಿಸಿದ್ರೆ ಯಾವ ರೀತಿ ಕಾಣ್ಬೋದಾಗಿತ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಯಾಕೆಂದರೆ ಬೇಲೂರು ಬಂದು ಏಕಕೂಟ ಮಾದರಿಯ ಗುಡಿ ಆದರೆ ಹಳೆಬೀಡು ದ್ವಿಕೂಟ ಮಾದರಿಯ ಗುಡಿ. ಇದು ತ್ರಿಕೂಟ ಮಾದರಿಯ ಗುಡಿ ಆಗೋ ಜೊತೆಗೆ ಇದು ಕೂಡ ಸ್ಟಾರ್ ಶೇಪ್ನಲ್ಲಿದೆ. ಅಂದರೆ ಹಳೆಬೀಡು ಬೇಲೂರನ್ನು ನೀವು ಸೇರಿಸ್ಬಿಟ್ಟು ಒಂದು ಗುಡಿ ಏನಾದ್ರು ಕಟ್ಟಿದ್ರೆ ಅದು ಯಾವ ರೀತಿ ಕಾಣಿಸ್ತಾ ಇತ್ತು ಅನ್ನೋದಕ್ಕೆ ನೈಜವಾದ ಉದಾಹರಣೆ. ನಾವು ಕನ್ನಡಿಗರು ಪಣ ತೊಡಬೇಕು, ಏನಂತ ಅಂದರೆ ಮುಂದಿನ ದಿನಗಳಲ್ಲಾದರೂ ಈ ಗುಡಿಯನ್ನು ಮತ್ತೆ ಮರುನಿರ್ಮಾಣ ಮಾಡ್ತೀವಿ ಅಂದ್ಬಿಟ್ಟು. ಆ ಮೂಲಕ ಇದೇನಾದರೂ ಮರುನಿರ್ಮಾಣ ಆದ ಪಕ್ಷದಲ್ಲಿ ಪ್ರಪಂಚದ 7 ಅದ್ಭುತಗಳ ಸಾಲಿನಲ್ಲಿ ಖಂಡಿತವಾಗ್ಲೂ ತಾಜ್ ಮಹಲ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಅದ್ಭುತವಾದ ನಿರ್ಮಾಣ ನಮ್ಮ ನಗರೇಶ್ವರ ಗುಡಿಯಾಗಿರುತ್ತೆ. ಹಾಗಾಗಿ ಈ ವಿಡಿಯೋವನ್ನು ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಮಂತ್ರಿಗಳಾದಂಥ ಎಚ್.ಕೆ. ಪಾಟೀಲ್ ಅವರಿಗೆ ಆದಷ್ಟು ಬೇಗ ಇದನ್ನು ಮುಟ್ಟಿಸಿ ಇದನ್ನು ಮರುನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ASI ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಅಂತ ನಾವು ಕನ್ನಡಿಗರೆಲ್ಲ ಹಕ್ಕೊತ್ತಾಯ ಮಂಡಿಸೋಣ. ನಮಸ್ಕಾರ.